ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಪ್ರಯುಕ್ತ ಮುದ್ದೇಬಿಹಾಳದ ಬಸವ ಇಂಟರ್ನ್ಯಾಷನಲ್ ಶಾಲೆ ಹಮ್ಮಿಕೊಂಡಿದ್ದ ದಾಂಡಿಯಾ ರಾಸದಲ್ಲಿ BIS ಶಾಲೆಯ ವಿದ್ಯಾರ್ಥಿಗಳ ತಾಯಂದಿರು ಭಾಗವಹಿಸಿ ಕೋಲಾಟ ಆಡಿ ಸಂಭ್ರಮಿಸಿದರು. ಸಂಜೆ ಶಾಲೆಯಲ್ಲಿ ದುರ್ಗಾದೇವಿಗೆ ಪೂಜೆ ನೆರವೇರಿಸುವ ಮೂಲಕ ದಾಂಡಿಯಾ ರಾಸ್ಗೆ ಚಾಲನೆ ಸಿಕ್ಕಿದ್ದು, ಸುಮಾರು 100 ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೋಲಾಟ ಆಡುವ ಮೂಲಕ ತಮ್ಮ ನೃತ್ಯವನ್ನು ಪ್ರದರ್ಶಿಸಿದರು. ಇನ್ನು ಕಳೆದ 2 ದಿನಗಳಿಂದ BIS ಶಾಲೆಯ ತಾಯಂದಿರು ಹಾಗೂ ಶಾಲೆಯ ಶಿಕ್ಷಕಿಯರು ದಾಂಡಿಯಾ ಅಭ್ಯಾಸ ನಡೆಸಿದ್ದರು. ಬಳಿಕ ಶನಿವಾರದಂದು ಹಮ್ಮಿಕೊಂಡಿದ್ದ ದಾಂಡಿಯಾ ರಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೋಲಾಟ ಆಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಇನ್ನು ಈ ದಾಂಡಿಯಾ ರಾಸ್ ಕಾರ್ಯಕ್ರಮದಲ್ಲಿ ಮಹಿಳೆಯರು ಚಿಣ್ಣರು ಪಾಲ್ಗೊಂಡು ಸಂಭ್ರಮಿಸಿದರು. ಇನ್ನು ನೃತ್ಯದಲ್ಲಿ ಪಾಲ್ಗೊಳ್ಳಲು ಯಾದಗಿರಿ ಜಿಲ್ಲೆ ಹಾಗೂ ನೆರೆಹೊರೆಯ ಜಿಲ್ಲೆಗಳಿಂದ ಮಹಿಳೆಯರು ಇಲ್ಲಿಗೆ ಆಗಮಿಸುವುದು ವಿಶೇಷವಾಗಿದೆ. ಇತ್ತೀಚೆಗೆ ಮುದ್ದೇಬಿಹಾಳದಲ್ಲಿ ಈ ದಾಂಡಿಯಾ ರಾಸ್ ನೃತ್ಯ ಖ್ಯಾತಿ ಪಡೆದಿದೆ. ಗುಜರಾತ್ನ ಸಾಂಪ್ರದಾಯಿಕ ನೃತ್ಯದ ರೂಪವಾದ ಈ ದಾಂಡಿಯಾ ರಾಸ್ ಮುದ್ದೇಬಿಹಾಳದ ಬಹುತೇಕ ಕಡೆ ಮಾಡಲಾಗುತ್ತಿದೆ. ಆದರೆ ತಾಲೂಕಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ಬಸವ ಇಂಟರ್ನ್ಯಾಷನಲ್ ಶಾಲೆ ತಮ್ಮ ಆವರಣದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಈ ದಾಂಡಿಯಾ ರಾಸ್ ನೃತ್ಯದ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿರೋದು ವಿಶೇಷವಾಗಿದೆ. ಇನ್ನು ನವರಾತ್ರಿ ಪ್ರಯುಕ್ತ ನಗರದ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಈ ನೃತ್ಯ ಕಾಣಸಿಗುತ್ತಿತ್ತು. ಆದರೆ ಇತ್ತೀಚೆಗೆ ಈ ದಾಂಡಿಯಾ ನೃತ್ಯ ಶಾಲೆಗಳ ಅಂಗಳದಲ್ಲೂ ಕಾಣಸಿಗುತ್ತಿರುವುದು ವಿಶೇಷವಾಗಿದೆ. ಗುಜರಾತ್ ಸಾಂಪ್ರದಾಯಿಕ ನೃತ್ಯವಾದ ಈ ದಾಂಡಿಯಾ ರಾಸ್ದಲ್ಲಿ ಇತ್ತೀಚೆಗೆ ನಗರದ ಮಹಿಳೆಯರು ಕೂಡ ಭಾಗವಹಿಸುತ್ತಿರುವುದು ತುಂಬ ಸಂತಸ ತಂದಿದೆ ಎಂದು BIS ಶಾಲೆಯ ಪ್ರಿನ್ಸಿಪಾಲ್ ಡಾಕ್ಟರ್ ಪ್ರಭಾ ಚಿನಿವಾರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ಸತತವಾಗಿ 7 ವರ್ಷ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿರುವ ಈ ಶಾಲೆಯ ಪ್ರಿನ್ಸಿಪಾಲ್ ಡಾಕ್ಟರ್ ಪ್ರಭಾ ಚಿನಿವಾರ್ ಹಾಗೂ ಶಾಲೆಯ ಚೇರ್ಮನ್ರಾದ ಪ್ರೊಫೆಸರ್ ಶಿವಕುಮಾರ್ ಹಲ್ಲಾಪುರ್ ಹಾಗೂ ಶಾಲೆಯ ಸಿಬ್ಬಂದಿ ಅವರು ಹೀಗೆ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಿ ಎಂದು ದಾಂಡಿಯಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ BIS ತಾಯಂದಿರು ಶುಭ ಹಾರೈಸಿದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮುದ್ದೇಬಿಹಾಳ.